ಆತ್ಮದರ್ಶನ ಕಾರ್ಯಕ್ರಮಗಳನ್ನು ವೀಕ್ಷಿಸ್ತಿರುವಂಥ ನನ್ನೆಲ್ಲ ವೀಕ್ಷಕರನ್ನು ಕ್ರಿಸ್ತೇಸುವಿನ ಅಮೂಲ್ಯವಾದ ನಾಮದಲ್ಲಿ ಪ್ರೀತಿಪೂರ್ವಕವಾಗಿ ನಾನು ವಂದಿಸ್ತೇನೆ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ನಮ್ಮ ತಲೆಗಳನ್ನು ದೇವರ ಸನ್ನಿಧಾನದಲ್ಲಿ ಬಾಗಿಸಿ ಪ್ರಾರ್ಥನೆ ಮಾಡೋಣವೇ? ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ಪರಲೋಕದ ತಂದೆಯಾದ ದೇವರೇ, ನೀ ನಮಗೆ ಕೊಟ್ಟ ಅಮೂಲ್ಯವಾದ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಸತ್ಯಗಳನ್ನು ನಾವು ಕೇಳುವುದು ಮಾತ್ರವೇ ಅಲ್ಲ, ನಿನಗೆ ವಿಧೇಯರಾಗಿ ಜೀವಿಸುವಂತೆ ಅನುಗ್ರಹಿಸು. ಕರ್ತನಾದ ಯೇಸುವಿನ ಬರುವಿಕೆ ಎಷ್ಟು ಹತ್ತಿರವಾಯಿತು. ನಿನ್ನ ಬರುವಿಕೆಯನ್ನು ನಾವು ತಿರಸ್ಕಾರ ಮಾಡದೆ ನಿನಗೆ ಯೋಗ್ಯರಾಗಿ ನಾವು ಜೀವಿಸುವಂತೆ ಅನುಗ್ರಹ ಮಾಡು. ನಮ್ಮನ್ನು ನಿನ್ನ ಹತೋಟಿಯಲ್ಲಿಟ್ಟುಕೊಂಡು ನಿನ್ನ ಘನತೆಗಾಗಿ ಮಾನಕ್ಕಾಗಿ ನಮ್ಮನ್ನು ನಡೆಸು. ನಿನ್ನ ಕೈಗಳಿಗೆ ನಮ್ಮನ್ನು ಕೊಟ್ಟಿದ್ದೇವೆ. ನಮ್ಮನ್ನು ನೀನು ಕರುಣೆ ಮಾಡು, ಆಶೀರ್ವದಿಸು. ಯೇಸು ಕ್ರಿಸ್ತನ ಅಮೂಲ್ಯವಾದ ನಾಮದಲ್ಲಿ ನಮ್ಮ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ ಉಂಟಾಗಲಿ. ಆಮೇನ್. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 11ನೇ ವಚನದಲ್ಲಿ ನಾವು ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಾವು ಈ ದಿವಸದ ಧ್ಯಾನವನ್ನು ನಾವು ಮುಂದುವರಿಸೋಣ. ಇನ್ನೊಂದು ಸಾರಿ ನಾನು ಆ ವಾಕ್ಯ ಭಾಗವನ್ನು ನಿಮ್ಮ ಮುಂದಕ್ಕೆ ನಾನು ಓದ್ತೇನೆ. ಪ್ರಕಟಣೆ ಗ್ರಂಥ 19ನೇ ಅಧ್ಯಾಯ 11, 12 ಮತ್ತು 13ನೇ ವಚನಗಳು. ಪರಲೋಕವು ತೆರೆದಿರುವುದನ್ನು ನಾನು ಕಂಡೆನು. ಆಗ ಈಗೋ ಬಿಳಿ ಕುದುರೆಯು ನನಗೆ ಕಾಣಿಸಿತು. ಅದರ ಮೇಲೆ ಕೂತಿದ್ದವನಿಗೆ ನಂಬಿಗಸ್ತನು, ಸತ್ಯವಂತನು ಎಂದು ಹೆಸರು. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ, ನೀತಿಯಿಂದ ಯುದ್ಧ ಮಾಡುತ್ತಾನೆ. ಆತನ ಕಣ್ಣುಗಳು ಬೆಂಕಿಯ ಉರಿಯಂತಿವೆ. ಆತನ ತಲೆಯ ಮೇಲೆ ಅನೇಕ ಮುಕುಟಗಳುಂಟು. ಆತನಿಗೆ ಒಂದು ಹೆಸರು ಬರೆದು ಕೊಟ್ಟಿದೆ, ಅದು ಆತನಿಗೆ ಹೊರತು ಮತ್ತಾರಿಗೂ ತಿಳಿಯದು. ಆತನು ರಕ್ತಪ್ರೋಕ್ಷಿತವಾದ ವಸ್ತ್ರವನ್ನು ಧರಿಸಿಕೊಂಡಿದ್ದನು. ಆತನಿಗೆ ದೇವರ ವಾಕ್ಯವೆಂದು ಹೆಸರು ಎಂಬುದಾಗಿ. ನಾವು 11ನೇ ವಚನವನ್ನು ಕಳೆದಂಥ 2 ವಾರಗಳಲ್ಲಿ ಬಹಳ ಸಮಗ್ರವಾಗಿ ಆಲೋಚನೆ ಮಾಡುತ್ತಾ ಬಂದಿದ್ದೇವೆ. ನಾವೀಗ ಓದಿದ ಪ್ರಕಾರವಾಗಿ ಭಕ್ತನಾದಂಥ ಯೋಹಾನನಿಗೆ ಉಂಟಾದ ದರ್ಶನದಲ್ಲಿ ಪರಲೋಕವು ತೆರೆಯಿತು. ಪರಲೋಕವು ತೆರೆದಿರುವಾಗ ನಾವು ಆಗಲೇ ವಿವರಣೆ ಮಾಡಿದ ಹಾಗೆ ಪರಲೋಕದಲ್ಲಿ ಇವಾಗ ಯೋಹಾನನನ್ನು ಬರುವುದಕ್ಕಾಗಿ ಕರೆ ಕೊಡಲಿಲ್ಲ. ಅದರ ಬದಲು ಪರಲೋಕದಲ್ಲಿದ್ದಂಥ ಒಂದು ವಿಶೇಷವಾದ ದರ್ಶನ, ಕರ್ತನಾದಂಥ ಯೇಸು ಕ್ರಿಸ್ತನು ಹೊರಟು ಬರುವಂಥ ಒಂದು ದೃಶ್ಯ. Now we know that the Lord is coming. Why is he coming? Because Jesus is faithful to his word and righteous character. It follows that in righteousness he judges. ದೇವರ ವಾಕ್ಯ ಹೇಳುವಂಥದ್ದು, ಆತನು ನಂಬಿಗಸ್ತನು, ಸತ್ಯವಂತನು. ಆದುದರಿಂದ ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ಆತನು ನೀತಿಯಿಂದ ನ್ಯಾಯ ವಿಚಾರಿಸುತ್ತಾನೆ. ಹಾಗಾದರೆ ಯೇಸು ಯಾಕೆ ಬರ್ತಾನೆ? ನ್ಯಾಯ ವಿಚಾರಣೆ ಮಾಡಲಿಕ್ಕಾಗಿ ಬರುತ್ತಾನೆ. His holy nature demands a holy, righteous reaction to sin. ಆತನು ಪರಿಶುದ್ಧನು ಎಂಬಂಥ ಲಕ್ಷಣ ದೇವರಿಗುಂಟು. ಪರಿಶುದ್ಧತ್ವ ಎಂಬುದಾಗಿ ಹೇಳಿದರೆ ದೇವರ ಪಾಪವನ್ನು ಆತನು ಸಹಿಸುತ್ತಾನೆ ಎಂಬುದಾಗಿ ಅಲ್ಲ. ಮೈ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್, ಮೇ ಐ ರಿಮೈಂಡ್ ಯು ಒನ್ ಥಿಂಗ್. God will not tolerate your sin even now. God will never tolerate your sin because he is holy. He is faithful. He is righteous. ಆತನು ಪರಿಶುದ್ಧನಾಗಿರುವುದರಿಂದ ಮನುಷ್ಯನ ಪಾಪವನ್ನು ಆತನು ಎಂದಿಗೂ ಸಹಿಸುವುದಿಲ್ಲ. But we all know that because the nature of God is also nature of love. God loved you. ದೇವರು ನಿನ್ನನ್ನು ಪ್ರೀತಿಸಿದ್ದಾನೆ. ಆತನು ನಿನ್ನನ್ನು ಪ್ರೀತಿಸಿದ್ದರಿಂದ 2000 ವರ್ಷಗಳ ತಗ್ಗಿನಲ್ಲಿ ನಿನ್ನ ಪಾಪದ ಬಿಡುಗಡೆಗಾಗಿ ಯೇಸುವನ್ನು ಕಳುಹಿಸಿಕೊಟ್ಟ.
Jesus Christ came to this world as a ransom for your sin. ನೋಡ್ರಿ, ನಾವು ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆಯನ್ನು ಕೊಡುವ ಮೊದಲು ನಾವು ಏನು ಮಾಡ್ತೇವೆ? ಅವರಿಗೆ ಪ್ರೀತಿಯಿಂದ ಗದರಿಸುತ್ತೇವೆ, ಅವರನ್ನು ಪ್ರೀತಿ ಮಾಡ್ತೇವೆ. ಮಗನೇ ಮಗಳೇ ಹಾಗೆ ಮಾಡಬೇಡ ಎಂಬುದಾಗಿ ಹೇಳ್ತೇವೆ. ಮತ್ತು ಅವರು ಉತ್ತಮವಾದ ರೀತಿಯಲ್ಲಿ ನಡೆಯುವುದಕ್ಕೆ ನಾನು ಏನು ಹೇಳಬೇಕು ಅದನ್ನು ನಾನು ಹೇಳ್ತೇನೆ. ಆದರೆ ಆ ಮಗು ನಾವು ಹೇಳಿದ್ದನ್ನು ಕೇಳದೇ ಇರುವಾಗ, ಯಾವ ತಂದೆ ತಾಯಿಯಾದರೂ ಶಿಕ್ಷೆ ಕೊಡದಿದ್ದರೆ ಆ ಮಕ್ಕಳು ತಪ್ಪಿ ಹೋಗುವುದಕ್ಕೆ ತಂದೆ ತಾಯಿಗಳು ಕಾರಣರಾಗ್ತಾರೆ. ನನ್ನ ಪ್ರಿಯರ ಅನೇಕ ಮಕ್ಕಳು ಬೆಳೆದ ನಂತರ ಅವರು ಹೇಳ್ತಾರೆ, ನನ್ನ ತಂದೆ ನನ್ನ ತಾಯಿ ನನಗೆ ಶಿಕ್ಷೆ ಕೊಡದಿರ್ತಿದ್ರೆ ನಾನು ಈ ದಿವಸದಲ್ಲಿ ಇಂಥ ಒಂದು ಸ್ಥಿತಿಗೆ ಬರ್ತಿರಲಿಲ್ಲ. ನನ್ನ ಪ್ರಿಯರೇ, ಮೇ ಐ ಟೆಲ್ ಯು ಒನ್ ಥಿಂಗ್, ಅವರ್ ಗಾಡ್ ಈಸ್ ಎ ಗಾಡ್ ಆಫ್ ಲವ್ ಆ್ಯಂಡ್ ಎ ಗಾಡ್ ಆಫ್ ಜಸ್ಟಿಸ್. ದೇವರು ಆತನು ಪ್ರೀತಿ ಸ್ವರೂಪನು, ನೀತಿ ಸ್ವರೂಪನು. ಒಬ್ಬ ಮನುಷ್ಯನು ದೇವರ ಪ್ರೀತಿಯನ್ನು ಸತತವಾಗಿ ತಿರಸ್ಕಾರ ಮಾಡಿ, ದೇವರ ಪ್ರೀತಿಯನ್ನು, ಕರುಣೆಯನ್ನು, ಕೃಪೆಯನ್ನು, ಆತನ ಮರಣವನ್ನು ತಿರಸ್ಕಾರ ಮಾಡಿ ಜೀವಿಸುವಾಗ, ನಾವು ಗಾಡ್ ವಿಲ್ ನಾಟ್ ಟಾಲರೇಟ್ ಫಾರ್ ಎ ಲಾಂಗ್ ಟೈಮ್. ಹಿ ಈಸ್ ಅ ರೈಚಸ್ ಗಾಡ್ and he is going to judge the world righteously. ನನ್ನ ಪ್ರಿಯರೇ, Jesus Christ, he came to this world 2000 years ago as a savior. But now the Lord is going to return as the judge. You know, when he came the first time, including Pilate, Herod, Anna, Caiaphas, they judged him. ಯೇಸು ಕ್ರಿಸ್ತನು ಈ ಲೋಕಕ್ಕೆ ಮೊದಲನೇ ಸಾರಿ ಬಂದಾಗ ಪಿಲಾತನು, ಹೆರೋದನು, ಅನ್ನನು, ಕಾಯಫನು ಯೇಸುವಿಗೆ ತೀರ್ಪು ಕೊಟ್ಟರು. Now you know, when Jesus returns, he will judge all the wicked people. ಯೇಸು ಕ್ರಿಸ್ತನು ಹಿಂದಕ್ಕೆ ಬರುವಾಗ ಎಲ್ಲ ದುಷ್ಟ ವ್ಯಕ್ತಿಗಳಿಗೆ, ಪಾಪಿಗಳಿಗೆ, ಕ್ರಿಸ್ತನನ್ನು ಜೀವನದಲ್ಲಿ ಸ್ವೀಕಾರ ಮಾಡದಂಥವರಿಗೆ ಆತನು ನ್ಯಾಯ ತೀರಿಸಲಿಕ್ಕೆ ಬರ್ತಾನೆ. ನನ್ನ ಪ್ರಿಯರೇ, ಎಷ್ಟೋ ಸಾರಿ ನಾವು ಈ ಲೋಕದಲ್ಲಿ ಮಾತಾಡಿದ್ದುಂಟಲ್ಲ, ಈ ಲೋಕದಲ್ಲಿ ಎಲ್ಲಿ ನ್ಯಾಯ ಉಂಟ್ರಿ? ಎಲ್ಲಿ ಉಂಟು? ನ್ಯಾಯಕ್ಕಾಗಿ ಬೆಲೆ ಉಂಟಾ? ಯಾಕೆ ಮನುಷ್ಯನಿಗೆ ಮಾತನಾಡ್ತಾನೆ? ಕಾರಣ, ಮನುಷ್ಯನು ದೇವರು ನಮಗೆ ಪ್ರೀತಿ ತೋರಿಸುವಾಗ ಅದನ್ನು ತಿರಸ್ಕಾರ ಮಾಡುವುದರಿಂದ. ಅನೇಕ ಜನರು ನೆನೆಸಿದ್ದು, ಒಬ್ಬ ಮನುಷ್ಯನು ಪಾಪದಲ್ಲಿ ಹಾಗೆ ಮುಂದುವರಿದರೆ ಅವನು ಭಾರಿ ಸಕ್ಸಸ್ಫುಲ್. ಈ ಲೋಕದಲ್ಲಿ ಹಾಗೆ ಆಗ್ತಾ ಉಂಟು. ಅನ್ಯಾಯ ಮಾಡಿ ಹಣ ಸಂಪಾದನೆ ಮಾಡ್ತಾರೆ, ಇನ್ನೊಬ್ಬರ ತಲೆ ಬಡೆದು ಆಸ್ತಿಯನ್ನು ದೋಚಿಕೊಳ್ಳುತ್ತಾರೆ, ತಮ್ಮದಲ್ಲದ ಆಸ್ತಿಯನ್ನು ತಮ್ಮದನ್ನಾಗಿ ಮಾಡಿಕೊಳ್ಳುತ್ತಾರೆ. ಬೈಬಲಲ್ಲೊಂದು ಮಾತುಂಟು ಗೊತ್ತಾ? ನನ್ನದಲ್ಲದ ಆಸ್ತಿಯನ್ನು ದೋಚಿಕೊಳ್ಳುವವನು ಅಥವಾ ತನ್ನದನ್ನಾಗಿ ಮಾಡಿಕೊಳ್ಳುವವನು ಅವನು ಕೌಜುಗದ ಹಕ್ಕಿಗೆ ಸಮಾನನು. ನನ್ನ ಪ್ರಿಯರೇ, ಗಾಡ್ ವಿಲ್ ನಾಟ್ ಟಾಲರೇಟ್ ಅನ್ರೈಚಿಯಸ್ನೆಸ್. ನಾವು ನೆನೆಸ್ಬೋದು, ಈ ಲೋಕದಲ್ಲಿ ಯಾವ ಕಾನೂನಾಗಲಿ ಯಾವುದನ್ನಾಗಲಿ ಮುರಿದು ಹಣದ ಪ್ರಭಾವವೋ, ರಾಜಕೀಯ ಪ್ರಭಾವವ, ಅಥವಾ ಕೈಕಾಲಿನ ಒಂದು ಪ್ರಭಾವವ, ಈ ಲೋಕದಲ್ಲಿ ಅನೇಕ ಪ್ರಭಾವಗಳುಂಟು. ವಿ ಯೂಸ್ ದ ಮಸಲ್ ಪವರ್ ಆ್ಯಂಡ್ ಮನಿ ಪವರ್ ಆ್ಯಂಡ್ ವಿ ಕ್ಯಾನ್ ಟ್ವಿಸ್ಟ್ ಎನಿಥಿಂಗ್. ದುಷ್ಟನನ್ನು ನೀತಿವಂತ ಅಂತೇಳಿ ಹೇಳಿಬಿಡ್ತಾರೆ, ನೀತಿವಂತನನ್ನು ದುಷ್ಟ ಅಂತ ಹೇಳ್ತಾರೆ. That's the kind of a world in which you and I, we are living. And do you think that God is simply keeping his eyes shut and he won't do anything? ಅನೇಕರು ಪ್ರಶ್ನೆ ಮಾಡಿದ್ದುಂಟು ನನ್ನ ಹತ್ರ, ಎಲ್ಲಿದ್ದಾನ್ರಿ ದೇವರು? ಇಷ್ಟೆಲ್ಲ ಅನ್ಯಾಯ ಆಗುವಾಗ ದೇವರು 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 ಎಂಬುದಾಗಿ ನಾವು ಹೇಳ್ತೇವಲ್ಲ, ಎಲ್ಲಿದ್ದಾನೆ ಆ ದೇವರು? ಇಷ್ಟೆಲ್ಲ ಅನ್ಯಾಯ ಮಾಡ್ತಾರೆ. ಏನು ಗತಿ ಇಲ್ಲದಂಥ ಒಬ್ಬ ಮನುಷ್ಯ ಕೇವಲ 10, 15, 20 ವರ್ಷದೊಳಗೆ
ಸಾವಿರಾರು ಕೋಟಿ ರೂಪಾಯಿಗಳ ಧನಿಕನಾಗಿ ಬಿಡ್ತಾನಂತೆ. ಅದು ಹೇಗಂತ ನನಗೆ ಗೊತ್ತಿಲ್ಲ, ಅವರ ಹತ್ರನೇ ಕೇಳಬೇಕು. ಇದು ಲೋಕದ ನಿಯಮ. ಆದರೆ ಬಹಳ ದುಃಖದ ಸಂಗತಿ, ಜನರಿಗೆ ಚೆನ್ನಾಗಿ ಗೊತ್ತಿರ್ತದೆ ಅವನು ಎಷ್ಟು ಕೊಲೆ ಮಾಡಿದ, ಯಾರಿಗೆ ಅನ್ಯಾಯ ಮಾಡಿದ, ಯಾವ ಆಸ್ತಿಯನ್ನು ಸುಳ್ಳಾಗಿ ತನದನ್ನು ಮಾಡಿದ. ಅವನ ಕುಟುಂಬದವರಿಗೆ ಗೊತ್ತುಂಟು, ಫ್ರೆಂಡ್ಸ್ಗಳಿಗೆ ಗೊತ್ತುಂಟು, ಬೇರೆಯವರಿಗೆ ಗೊತ್ತುಂಟು, ಎಲ್ಲರಿಗೆ ಗೊತ್ತುಂಟು. ಆದರೆ ಸಾಮಾಜಿಕವಾಗಿ ಅವನು ಭಾಳ ಹೈಲಿ ರೆಸ್ಪೆಕ್ಟೆಡ್, ಭಾಳ ಗೌರವ ಅವನಿಗೆ. ಬಟ್ ನಾಟ್ ಗಾಡ್, ನಾಟ್ ಗಾಡ್. ಯು ಮೇ ಗೆಟ್ ಎ ರೆಸ್ಪೆಕ್ಟ್ ಇನ್ ದ ವರ್ಲ್ಡ್ ಬೈ ಡೂಯಿಂಗ್ ಎನಿ ವಿಕೆಟ್ ಥಿಂಗ್. ಲೋಕದಲ್ಲಿ ಯಾವ ಅನಾಚಾರವನ್ನು ಮಾಡಿ ನಾನೊಂದು ದೊಡ್ಡ ಗೌರವವನ್ನು ಪಡೆದುಕೊಳ್ಳಬಹುದು. ಬಟ್ ನಾಟ್ ಗಾಡ್. ದ್ಯಾಟ್ ಈಸ್ ನಾಟ್ ದ ನೇಚರ್ ಆಫ್ ಗಾಡ್. ಅದು ದೇವರ ಸ್ವಭಾವ ಅಲ್ಲ. ಅದರ ಬದಲು ಇಂಥ ಕೆಟ್ಟತನಕ್ಕೆ ವಿರುದ್ಧವಾದದ್ದು ದೇವರ ಸ್ವಭಾವ. ಹಿ ವಿಲ್ ಕಮ್ ಆ್ಯಂಡ್ ಜಡ್ಜ್ ದ ಪೀಪಲ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿದ್ದಾಗ ದುಷ್ಟರಾಗಿದ್ದವರು ಯೇಸುವಿನ ತೀರ್ಪು ಮಾಡಿದರು. ಆದರೆ ಈಗ ಯೇಸು ಕ್ರಿಸ್ತನ ಹಿಂದೆ ಬಂದಾಗ ಆ ದುಷ್ಟರಂತೆ ಇರುವವರ ಎಲ್ಲರ ನ್ಯಾಯ ತೀರ್ಪನ್ನು ಆತನು ಮಾಡ್ತಾನೆ. ಮತ್ತಾಯನ ಸುವಾರ್ತೆ 13ನೇ ಅಧ್ಯಾಯ 41ನೇ ವಚನದಲ್ಲಿ ನಾವು ಏನು ನೋಡ್ತೇವೆ ಗೊತ್ತುಂಟ? ದೇವದೂತರು ಮುಂದೆ ಬರಲಿಕ್ಕಿರುವಂಥ ನ್ಯಾಯ ತೀರ್ಪಿಗಾಗಿ ಅವರು ಕೆಟ್ಟವರನ್ನು ಒಟ್ಟು ಸೇರಿಸ್ತಾರಂತೆ. ಮೈ ಗಾಡ್, the day is going to come. I don't know who are the wicked people. God knows it. ದೇವರಿಗೆ ಗೊತ್ತುಂಟು, ನಾನು ತೀರ್ಪು ಮಾಡುವುದಿಲ್ಲ. I am not sitting here in judgment seat, but God knows it. And the Bible says, the Bible very clearly says, the angels will gather the wicked for judgment. ದೇವದೂತರು ನ್ಯಾಯ ತೀರ್ಪಿಗೆ ಕೆಟ್ಟವರನ್ನು ಒಟ್ಟು ಸೇರಿಸ್ತಾರಂತೆ. ಬಟ್ ಡು ಯು ನೋ ದ ಟ್ರೂತ್? ಬಟ್ ದ ಲಾರ್ಡ್ ಜೀಸಸ್ ವಿಲ್ ಪಾಸ್ ದ ಸೆಂಟೆನ್ಸ್ ಆನ್ ದೆಮ್. ಯೇಸು ಕ್ರಿಸ್ತನು ಅವರ ವಿರುದ್ಧವಾಗಿ ತೀರ್ಪು ಕೊಡುತ್ತಾನೆ. ನೋ ಲಾಂಗರ್ ದ ಸಫರಿಂಗ್ ಸರ್ವೆಂಟ್ ಆಫ್ ಹಿಸ್ ಇನ್ಕಾರ್ನೇಷನ್. ಇನ್ನು ಮೇಲೆ ಆತನು ಸಂಕಟ ಪಡತಕ್ಕಂಥ ನರಾವತಾರವೆತ್ತಿದಂಥ ಯೇಸು ಕ್ರಿಸ್ತನಾಗಿ ಅಲ್ಲ. The Lord Jesus Christ is seen in this vision as the warrior king who waged the war. ಯುದ್ಧವನ್ನು ಮಾಡತಕ್ಕಂಥ ಯುದ್ಧ ಶೂರನನ್ನಾಗಿ ಈ ವಾಕ್ಯವು ಅಲ್ಲಿ ಚಿತ್ರೀಕರಿಸಿದೆ. He is going to fight against his foes. He is the executioner of all ungodly, unbelieving sinners. ದೇವಭಕ್ತಿ ಇಲ್ಲದೆ ಪಾಪದಲ್ಲಿ ಜೀವಿಸುವಂಥವರನ್ನು ತೀರ್ಪಿಗೆ ಒಳಪಡಿಸುವಂಥ ಕ್ರಿಸ್ತನಾಗಿದ್ದಾನೆ. The only other reference in the scripture to Jesus waging war is in chapter 2 verse 16 of the book of Revelation. When he warned the worldly church at Pergamos. ಪೆರ್ಗಮ ಸಭೆಯ ಕುರಿತಾಗಿ ಯೇಸು ಕ್ರಿಸ್ತನು ಪ್ರಕಟಣೆ ಗ್ರಂಥ 2ನೇ ಅಧ್ಯಾಯದಲ್ಲಿ ಒಂದು ವಿಶೇಷವಾದಂಥ ಎಚ್ಚರಿಕೆಯನ್ನು ಕೊಟ್ಟ. ಏನಂತ ಎಚ್ಚರಿಕೆಯನ್ನು ಕೊಟ್ಟ? the book of Revelation chapter 2 verse 16. Listen to me very carefully. Repent or else I am coming to you quickly. ಮಾನಸಾಂತರ ಪಡು, ಇಲ್ಲವಾದರೆ ನಿನ್ನ ಬಳಿಗೆ ನಾನು ಬೇಗನೆ ಬರುತ್ತೇನೆ. I will make war against them with the sword of my mouth. ನನ್ನ ಬಾಯಿಂದ ಹರಿಯುವ ಕತ್ತಿಯ ಮೂಲಕವಾಗಿ ನಾನು ಯುದ್ಧವನ್ನು ಮಾಡುವೆನು. Now this is not out of keeping with God's character. ದೇವರ ಲಕ್ಷಣಕ್ಕೆ ಇದು ವಿರುದ್ಧವಾದಂಥ ಲಕ್ಷಣವಲ್ಲ. However, many people think that when they think about God,
God is love. God is love. God is love. No, it is a half truth. God is love, sure. And God is a God of wrath also. ನಮ್ಮ ದೇವರು ಆತನು ಪ್ರೀತಿಯ ದೇವರು, ಆದರೆ ನೀತಿಯ ದೇವರು, ಕೋಪದ ದೇವರು. ನನ್ನ ಪ್ರಿಯರೇ, ದೇವರ ವಾಕ್ಯವನ್ನು ನಾವು ಅಧ್ಯಯನ ಮಾಡುವಾಗ ದೇವರ ಈ ಸರಿಯಾದಂಥ ಲಕ್ಷಣವನ್ನು ನಾವು ನಮ್ಮ ಗಮನದಲ್ಲಿ ಇಟ್ಟುಕೊಳ್ಳುವಂಥದ್ದು ಅದು ಎಷ್ಟೋ ಪ್ರಾಮುಖ್ಯವಾಗಿದೆ. The Lord says, I'll come quickly. I'll come quickly. And what will I do? I will war against them with the sword of my mouth. ನಾನು ಅವರ ವಿರುದ್ಧ ಯುದ್ಧ ಮಾಡ್ತೇನೆ. My dear brother, my dear sister, after their deliverance from the Egyptian forces at the Red Sea, ಇಸ್ರಾಯೇಲ್ ಜನರು ಐಗುಪ್ತ ದೇಶದಿಂದ ಬಿಡುಗಡೆ ಹೊಂದಿದ ನಂತರ ಯಾವ ರೀತಿಯಲ್ಲಿ ಅವರು ಕೆಂಪು ಸಮುದ್ರದ ಬಳಿಯಲ್ಲಿ ಬಂದಾಗ ಇಸ್ರಾಯೇಲ್ಯರು ಅವರೊಂದು ಹಾಡು ಹಾಡಿದರು. ವಿಮೋಚನಾ ಕಾಂಡ ಪುಸ್ತಕ 15ನೇ ಅಧ್ಯಾಯ 3ನೇ ವಚನ. ಅದಾದ ನಂತರ ಕೀರ್ತನೆಗಳು 24 8ನೇ ವಚನ. ಈ ಎಲ್ಲ ವಚನಗಳಲ್ಲಿ ಆ ಇಸ್ರಾಯೇಲ್ಯರು ಒಂದು ಹಾಡು ಹಾಡಿದರು ಎಂಬಂಥ ಒಂದು ದೀರ್ಘವಾದ ಹಾಡು ಅಲ್ಲಿ ಬರೆಯಲ್ಪಟ್ಟದ್ದು. ಅದರಲ್ಲಿ ಒಂದು ಶಬ್ದ ಉಂಟು. ಅದರಲ್ಲಿ ಯು ನೋ ವಾಟ್ ದೇ ಸ್ಯಾಂಗ್? ಯು ನೋ ವಾಟ್ ದೇ ಸ್ಯಾಂಗ್? ದ ಲೋರ್ಡ್ ಈಸ್ ಎ ವಾರಿಯರ್. ಆತನು ರಣಶೂರನು, ಯೋಧನು. ದ ಲೋರ್ಡ್ ಈಸ್ ಎ ವಾರಿಯರ್ ಅಂದರೆ ಆತನು ಯುದ್ಧ ಮಾಡುವವನು. ದ ಲೋರ್ಡ್ ಈಸ್ ಎ ಮ್ಯಾನ್ ಆಫ್ ವಾರ್. ನನ್ನ ಪ್ರಿಯರೇ, ಯಾರ ವಿರುದ್ಧವಾಗಿ ಆತನು ಯುದ್ಧ ಮಾಡುತ್ತಾನೆ? ಮೊದಲನೇದಾಗಿ ಸೈತಾನನ ವಿರುದ್ಧ, ಎರಡನೇದಾಗಿ ಆತನ ಹಿಂಬಾಲಕರ ವಿರುದ್ಧ. ನೌ ಇಟ್ ಈಸ್ ಎನ್ ಅಮೇಝಿಂಗ್ ಟೈಟಲ್ ಫಾರ್ ದ ಸನ್ ಆಫ್ ಗಾಡ್. ಬಹಳ ವಿಶೇಷವಾದಂಥ ಒಂದು ತಲೆ ಪಟ್ಟಿ ಎಂಬುದಾಗಿ ಹೇಳ್ಬೋದು. ನನ್ನ ಪ್ರಿಯರೇ, ದ ಲಾರ್ಡ್ ಈಸ್ ಎ ಮ್ಯಾನ್ ಆಫ್ ವಾರ್. ನಮ್ಮ ಕರ್ತನು ಆತನು ಯುದ್ಧವೀರನು. ದೇವರ ವಾಕ್ಯದಲ್ಲಿ ಅದನ್ನು ಬರೆದದೆ. And he does the war in righteousness. He judges and makes war. ಆತನು ನೀತಿಯೊಡನೆ ಯುದ್ಧವನ್ನು ಮಾಡುವಂಥವನು. The judging has been going on throughout the breaking of the seals. ಮುದ್ರೆಗಳು ಯಾವಾಗ ಒಡೆಯಲ್ಪಟ್ಟಿತ ಪ್ರಕಟಣೆ ಗ್ರಂಥದಲ್ಲಿ ನಾವು ನೋಡುತ್ತಾ ಅಧ್ಯಯನ ಮಾಡುತ್ತಾ ಬಂದ ಹಾಗೆ ದೇವರ ಯುದ್ಧವು ಆಗಲೇ ಪ್ರಾರಂಭವಾಯಿತು. The blowing of the trumpets, ತುತ್ತೂರಿಗಳು ಊದಲ್ಪಟ್ಟವು. pouring out of the bowls, ಬೋಗಣಿಗಳು ಸುರಿಯಲ್ಪಟ್ಟವು. Now he makes war. ಈಗ ಆತನು ಯುದ್ಧ ಮಾಡುತ್ತಿದ್ದಾನೆ. He who for long centuries has endured patiently the scoffing, the insult, the bad manners of the humanity. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಕಳೆದ ಸಾವಿರಾರು ವರ್ಷಗಳಲ್ಲಿ ಈ ಲೋಕದ ಜನರು ಕುಚೇಷ್ಟೆ ಮಾಡಿತು, ಯೇಸುವಿನ ವಿರುದ್ಧವಾಗಿ ಕೆಲಸ ಮಾಡಿದ್ದು, ಯೇಸುವಿನ ಮಕ್ಕಳನ್ನು ಹಿಂಸೆ ಮಾಡಿದ್ದು, ಯೇಸು ಕ್ರಿಸ್ತನನ್ನು ತಿರಸ್ಕಾರ ಮಾಡಿದ್ದು. And the Bible says he is going to wage a war. He is going to wage a war. Now he is the one who for ages has contemplated Calvary and all that it displayed of human hatredness and contempt. ನನ್ನ ಪ್ರಿಯರೇ, ನಾವು ಚರಿತ್ರೆಯನ್ನು ನೋಡುವಾಗ ಯಾಕೆ ಯೇಸು ಕ್ರಿಸ್ತನು ಕಲ್ವಾರಿಯ ಕ್ರೂಜಿಗೆ ಹೋಗಬೇಕಾಯಿತು? ಮನುಷ್ಯನ ದುಷ್ಟತನ, ಮನುಷ್ಯನ ಪಾಪ. ನನ್ನ ಪ್ರಿಯರೇ, there were adversaries to the Lord Jesus Christ. Now, the adversaries of the Lord Jesus Christ this time will be the hardened sinners who have defied his judgments
and scorned the gospel message during the tribulation. ನನ್ನ ಪ್ರಿಯರೇ, ಈ ಸಂಕಟ ಕಾಲದಲ್ಲಿ ದೇವರವರಿಗೆ ಬೇಕಾದಷ್ಟು ಸಂದರ್ಭಗಳನ್ನು ಕೊಟ್ಟ. ಆದರೆ ಜನರು ಏನು ಮಾಡಿದರು? ತಮ್ಮ ಹೃದಯಗಳನ್ನು ಕಠಿಣಪಡಿಸಿಕೊಂಡರು. ನನ್ನ ಪ್ರಿಯರು, ಈ ದಿವಸ ಈ ಸಂದೇಶವನ್ನು ಕೇಳುತ್ತಿರುವಾಗ ಒಂದು ಎಚ್ಚರಿಕೆಯ ಮಾತು. ದೇವರ ಉಳ್ಳವನು, ಆತನು ಪ್ರೀತಿ ಉಳ್ಳವನು. ಈ ದಿವಸದಲ್ಲಿ ಆತನ ಸಂದೇಶವನ್ನು ನೀನು ಕೇಳುತ್ತಿರುವಾಗ ನಿನ್ನ ಹೃದಯದಲ್ಲಿ ನೀನು ಮನ ಮರುಗಿದವನಾಗಿ ನಿನ್ನ ಪಾಪಗಳಿಗಾಗಿ ಮಾನಸಾಂತರಪಟ್ಟು, ಹೌದು ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ ಎಂಬುದಾಗಿ ನಿನ್ನನ್ನು ಕರ್ತನಿಗೆ ನೀನು ಒಪ್ಪಿಸಿಕೊಡುವುದಾದರೆ ಆತನ ಕ್ಷಮೆಗೆ ನೀನು ಬಾಧ್ಯನಾಗುವೆ. ಆತನು ನಿನ್ನನ್ನು ಕ್ಷಮಿಸುವನು, ಮಾತ್ರವಲ್ಲದೆ ನಿನಗೆ ಸಮಾಧಾನ ಸಂತೋಷವನ್ನು ಅನುಗ್ರಹಿಸುವನು. ಆದರೆ ಈ ಸಂಕಟ ಕಾಲದಲ್ಲಿ ಏನಾಗ್ತದಂತೆ, ಅನೇಕ ಜನರು ಎಷ್ಟೆಲ್ಲ ಸತ್ಯವನ್ನು ಕೇಳಿದರು, ದೇವರ ವಾಕ್ಯದ ಸತ್ಯವು ಅವರಿಗೆ ಅರ್ಥ ಆಯಿತು. ಬಟ್ ದ ಪ್ರಾಬ್ಲಮ್ ಈಸ್ they hardened their hearts. They hardened their hearts in spite of hearing the gospel. My dear brother, my dear sister, let me ask a question. You have been hearing the gospel. ನೀನು ದೇವರ ವಾಕ್ಯದ ಸುವಾರ್ತೆಯನ್ನು ಕೇಳ್ತಾ ಬಂದಿದ್ದೀಯ. ನಿನ್ನ ಹೃದಯವನ್ನು ಕಠಿಣಪಡಿಸಿಕೊಂಡಿದ್ದೀಯೋ? Have you hardened your heart? Have you refused to repent? ಮಾನಸಾಂತರ ಪಡುವುದಕ್ಕಾಗಿ ನಿನಗೆ ದೇವರು ಅವಕಾಶ ಕೊಟ್ಟರು, ಅದನ್ನು ನೀನು ತಿರಸ್ಕಾರ ಮಾಡಿದ್ದೀಯೋ? Since neither judgment nor preaching moves these people to repent, Jesus will return to destroy them and send them to hell. ನೋಡ್ರಿ, ದೇವರು ಎಷ್ಟು ಸಂದರ್ಭಗಳನ್ನು ಕೊಟ್ಟ. ದೇವರು ಆ 1,44,000 ಜನರು ಸ್ವಾರ್ಥೆಯನ್ನು ಹೇಳಿದಂಥ ಸತ್ಯವನ್ನು ನಾವು ನೋಡಿದೆವು. ಆದರೆ ಜನರು ತಮ್ಮ ಹೃದಯದಲ್ಲಿ ಎಷ್ಟು ಮೊಂಡರಾದರು ಎಂಬುದಾಗಿ ಹೇಳಿದರೆ ಆ ಸ್ವಾರ್ಥೆಯನ್ನು ಅವರು ಸ್ವೀಕಾರ ಮಾಡಲಿಲ್ಲ. ಮನುಷ್ಯನ ಮೊಂಡತನ ಅವನ ಅಧಪತನಕ್ಕೆ ನಡೆಸುವಂಥದ್ದು. ನನ್ನ ಪ್ರಿಯರ, ಈ ದಿವಸ ಈ ವಾಕ್ಯ ಸಂದೇಶವನ್ನು ಮುಕ್ತಾಯ ಮಾಡುವ ಮೊದಲು ಪರಿಶುದ್ಧಾತ್ಮನು ನಿನ್ನ ಜೊತೆಯಲ್ಲಿ ಮಾತನಾಡ್ತಾ ಬಂದಿದ್ದಾನೋ? ನಿನ್ನ ಜೀವನದಲ್ಲಿ ಹೌದು ನೀನು ಏನಾಗಿದ್ಯಮ್ಮಂಥ ತಿಳುವಳಿಕೆಯನ್ನು ದೇವರು ನಿನಗೆ ಕೊಟ್ಟಿದ್ದಾನ? ದೇವರ ಪರಿಶುದ್ಧಾತ್ಮನ ಮೂಲಕವಾಗಿ ಹೌದು ನಾನು ದೇವರ ಸನ್ನಿಧಾನದಲ್ಲಿ ಆತನ ಕೋಪಕ್ಕೆ ಶಾಪಕ್ಕೆ ಯೋಗ್ಯನು ಎಂಬಂಥ ತಿಳುವಳಿಕೆ ಉಂಟಾ? ಆದರೆ ಈ ದಿವಸದಲ್ಲಿ ಇದು ನಿನಗೆ ಕೃಪಾ ಕಾಲ. ಈ ಕೃಪೆಯ ದಿವಸದಲ್ಲಿ ನೀನು ಯಥಾರ್ಥವಾಗಿ ಮಾನಸಾಂತರಪಟ್ಟು ಆತನನ್ನು ಅಂಗೀಕಾರ ಮಾಡಿದರೆ ನೀನೆಷ್ಟೋ ಭಾಗ್ಯವಂತ. ಇದನ್ನು ಮಾಡಲಿಕ್ಕೆ ಮನಸ್ಸು ಮಾಡ್ತೀರೋ? ನನ್ನ ಜೊತೆಯಲ್ಲಿ ಹೀಗೆ ಪ್ರಾರ್ಥನೆ ಮಾಡಿರಿ. ಪ್ರೀತಿಯುಳ್ಳ ಸ್ವಾಮಿ, ನಾನು ಪಾಪಿಯಾಗಿದ್ದೇನೆ ಎಂಬುದನ್ನು ಒಪ್ಪಿಕೊಳ್ಳುತ್ತೇನೆ. ನನ್ನ ಪಾಪ ನನ್ನ ಮುಂದೆ ಉಂಟು, ನನ್ನನ್ನು ಕ್ಷಮಿಸು ದೇವರೇ. ಅಪನಂಬಿಕೆ ಎಂಬಂಥ ಮೊಂಡು ಹೃದಯ ನನ್ನಲ್ಲಿ ಬಾರದಂತೆ ಅನುಗ್ರಹಿಸು. ನೀನು ಪ್ರೀತಿಯ ದೇವರು, ಅದೇ ಸಮಯದಲ್ಲಿ ನೀತಿಯ ದೇವರು. ಆದ್ದರಿಂದ ಸ್ವಾಮಿ, ನನ್ನ ಪಾಪಗಳಿಗಾಗಿ ನಾನು ಮಾನಸಾಂತರ ಪಟ್ಟಿದ್ದೇನೆ. ಕರ್ತನಾದ ಯೇಸುವೆ, ನನ್ನ ಹೃದಯದೊಳಗೆ ಅಂಗೀಕರಿಸುತ್ತೇನೆ. ನೀನು ಹೀಗೆ ನನ್ನನ್ನು ಸ್ವೀಕಾರ ಮಾಡಿದ್ದಿ ಎಂದು ನಾನು ನಂಬಿದ್ದೇನೆ. ನಿನಗೆ ಸಕಲ ಉಪಕಾರಗಳನ್ನು ಸಲ್ಲಿಸ್ತೇನೆ. ಹೌದು ಸ್ವಾಮಿ, ನಾನು ನಿನ್ನ ಮಗನಾಗಿದ್ದೇನೆ, ಮಗಳಾಗಿದ್ದೇನೆ. ನನ್ನ ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಉಪಕಾರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾನು ಇದನ್ನು ಪ್ರಾರ್ಥಿಸುತ್ತೇನೆ. ಆಮೇನ್. ಪ್ರಿಯ ಸಹೋದರರೇ, ಈ ಪ್ರಾರ್ಥನೆಯನ್ನು ನೀವು ಮಾಡಿದ್ದರೆ ದಯಮಾಡಿ ನನಗೆ ಕರೆ ಮಾಡಿರಿ. ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳಬೇಕಾಗಿದ್ದರೆ ದಯಮಾಡಿ ಕರೆ ಮಾಡಿರಿ. ನಿಮಗಾಗಿ ನಾನು ಪ್ರಾರ್ಥಿಸ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸಲಿ.